New Hope TV, your encounter with God. ಕ್ರಿಸ್ತನಲ್ಲಿ ಪ್ರೀತಿಯ ದೇವ ಜನರೇ, ಮತ್ತೊಂದಾವರ್ತಿ ಈ ಒಂದು ಸಂಜೆಯ ಸಮಯದಲ್ಲಿ ನಿಮ್ಮ ಪ್ರವಾದನಾ ಸಮಯ ಎನ್ನುವಂಥ ಈ ಒಂದು ಕಾರ್ಯಕ್ರಮದ ಮೂಲಕ ನಿಮ್ಮನ್ನು ಸಂಧಿಸುವುದರಲ್ಲಿ ನಾನು ಬಹಳ ಸಂತೋಷ ಪಡುತ್ತೇನೆ. ನಾನು ನಂಬ್ತೇನೆ, ಈ ಕಳೆದ ವಾರವೆಲ್ಲ ದೇವರು ನಿಮ್ಮನ್ನು ಅದ್ಭುತವಾಗಿ ಆಶೀರ್ವಾದವಾಗಿ ನಿಮ್ಮನ್ನು ನಡೆಸಿದನೆಂಬುದಾಗಿ. ಈ ಒಂದು ದಿನವೂ ಕೂಡ ನಿಮ್ಮೊಂದಿಗೆ ಪರಲೋಕದ ಒಂದು ಪ್ರಕಟಣೆಯೊಂದಿಗೆ ನಿಮ್ಮ ಮುಂದೆ ನಾನು ಬಂದಿದ್ದೇನೆ ಪ್ರಿಯರೇ. ದೇವರ ವಾಕ್ಯದ ರಹಸ್ಯಗಳು ನಿಮ್ಮ ಜೀವಿತದಲ್ಲಿ ಇರುವಂಥ ಎಲ್ಲ ತಡೆಗೋಡೆಗಳನ್ನು ಮುರಿದು ನಿಮ್ಮನ್ನು ಪ್ರಕಟಣೆಗಳಿಂದ ತುಂಬಿಸಿ ಜಯದ ಮಾರ್ಗದಲ್ಲಿ ದೇವರು ನಿಮ್ಮನ್ನು ನಡೆಸಲಿಕ್ಕಿದ್ದಾರೆ. ನನ್ನ ಪ್ರೀತಿಯ ದೇವ ಜನರೇ, ದೇವರ ವಾಕ್ಯದಲ್ಲಿ ನಾವು ನೋಡುವಾಗ 2 ಅರಸು 4ನೇ ಅಧ್ಯಾಯದಲ್ಲಿ ಅಲ್ಲಿ ಒಂದು ಘಟನೆಯನ್ನು ನಾವು ನೋಡ್ತೇವೆ. ಬಹಳ ವೇದನೆಕರವಾದಂಥ ಆ ಘಟನೆ. ಆದರೆ ಆರಂಭವು ಅದರದ್ದು ವೇದನೆಯಾಗಿ ಆರಂಭವಾದರೂ ಕೂಡ ಅದರ ಮುಕ್ತಾಯವನ್ನು ನೋಡುವಾಗ ಅದು ಒಂದು ಮಹಿಮೆಯಾದ ಒಂದು ಮುಕ್ತಾಯವಾಗಿರುವಂಥದ್ದನ್ನು ನಾವು ನೋಡಬಹುದು. ನನ್ನ ಪ್ರೀತಿಯ ದೇವ ಜನರೇ, ನಾವು ಸಮಸ್ಯೆಗಳು ಬರುವಾಗ ನಾವು ದೇವರನ್ನು ದೃಷ್ಟಿಸಿ ಆ ಸಮಸ್ಯೆಯನ್ನು ಜಯಿಸುವಂಥದ್ದನ್ನು ನಾವು ಮರೆತು ಅನೇಕ ಬಾರಿ ನಾವು ಮಾಡುವಂಥ ಒಂದು ದೊಡ್ಡ ತಪ್ಪು ಏನೆಂದರೆ ಆ ಸಮಸ್ಯೆಯನ್ನೇ ನಾವು ನೋಡುತ್ತಾ ಇರುತ್ತೇವೆ. ಯಾವಾಗ ನಾವು ಸಮಸ್ಯೆಯನ್ನೇ ಹೆಚ್ಚಾಗಿ ನೋಡುತ್ತೇವೋ ಆಗ ಸೈತಾನನು ನಾವು ಆ ನೋಡುತ್ತಿರುವಾಗಲೇ ನಮ್ಮ ಮಧ್ಯೆ ಒಂದು ಬೂದ್ಗನ್ನಡಿಯನ್ನು ತಂದಿಟ್ಟು ಆ ಸಮಸ್ಯೆಯು ಒಂದು ಚಿಕ್ಕ ಸಾಸಿವೆಯಷ್ಟು ದೊಡ್ಡದಿದ್ದರೂ ಕೂಡ ಅದು ದೊಡ್ಡ ಪರ್ವತದಂತೆ ಕಾಣಲ್ಪಡುವಂತೆ ಮಾಡಿಬಿಡ್ತಾನೆ. ನನ್ನ ಪ್ರೀತಿಯ ದೇವಜನರೇ, ನಾವು ಸಮಸ್ಯೆಗಳನ್ನು ನೋಡುವುದಕ್ಕಾಗಿ ದೇವರು ನಮ್ಮನ್ನು ಕರೆದಿಲ್ಲ. ದೇವರು ನಮ್ಮನ್ನು ಕರೆದಿರುವಂಥದ್ದು ನಾವು ಕ್ರಿಸ್ತನನ್ನು ನೋಡುವುದಕ್ಕಾಗಿ, ಆತನ ಶಿಲುಬೆಯನ್ನು ನೋಡುವುದಕ್ಕಾಗಿ, ಶಿಲುಬೆಯಲ್ಲಿ ಆತನು ನಮಗೋಸ್ಕರ ಸಂಪಾದಿಸಿಟ್ಟಿರುವಂಥ ಎಲ್ಲ ಆಶೀರ್ವಾದಗಳನ್ನು ಹೊಂದಿಕೊಳ್ಳುವುದಕ್ಕಾಗಿ ಮಾತ್ರವೇ ಹೊರತು ನಮ್ಮ ಸಮಸ್ಯೆಗಳನ್ನು ಕುರಿತಾಗಿ ಯೋಚನೆ ಮಾಡುವಂಥದ್ದಕ್ಕೆ ಅಲ್ಲ. ನಾವು ಅನೇಕ ಬಾರಿ ಮಾಡುವಂಥ ಒಂದು ದೊಡ್ಡ ತಪ್ಪು ಏನೆಂದರೆ ಪ್ರಿಯರೇ, ನಾವು ಒಂದು ಸಮಸ್ಯೆ ನಮ್ಮ ಜೀವಿತದಲ್ಲಿ ಬಂದರೆ ಅದರ ಕುರಿತಾಗಿ ನಾವು ಅನೇಕ ಬಾರಿ ಅನೇಕ ಸಮಯ ಕುಳಿತುಕೊಂಡು ನಾವು ಯೋಚನೆ ಮಾಡುತ್ತಾ ಅಯ್ಯೋ, ನನ್ನ ಜೀವಿತದಲ್ಲಿ ಯಾಕೆ ಹಿಂಗೆ ನಡೀತಾ ಇದೆ, ನನ್ನ ಜೀವಿತದಲ್ಲಿ ಮಾತ್ರ ಯಾಕೆ ಈ ಕಷ್ಟಗಳು, ಮತ್ತೊಬ್ಬರೆಲ್ಲ ಚೆನ್ನಾಗಿದ್ದಾರಲ್ಲ, ನನ್ನ ಜೀವಿತದಲ್ಲಿ ಮಾತ್ರ ಒಂದಾದ ಮೇಲೆ ಒಂದು ಸಮಸ್ಯೆಗಳ ಮೇಲೆ ನಾನು ಇದ್ದೇನಲ್ಲ, ಇದಕ್ಕೆ ಪರಿಹಾರವೇ ಇಲ್ಲವಲ್ಲ ಎಂಬುದಾಗಿ ನಾವು ಯೋಚನೆ ಮಾಡ್ತಿರ್ತೇವೆ. ಅನೇಕ ಸಮಯದಲ್ಲಿ ಯಾವಾಗ ನಮ್ಮ ಮನಸ್ಸಿನಲ್ಲಿ ಇದೆಲ್ಲ ಚಿಂತೆಗಳು ಹಿಡಿದಿಟ್ಟುಕೊಳ್ಳುವುದಕ್ಕೆ ಆಗುವುದಿಲ್ಲವೋ ಆಗ ನಾವು ಮತ್ತೊಬ್ಬರಿಗೂ ಅದನ್ನು ಹೇಳೋದಕ್ಕೆ ಆರಂಭಿಸ್ತೇವೆ. ಮತ್ತೊಬ್ಬರ ಬಳಿಯಲ್ಲಿ ಹೋಗಿ ಕುಳಿತುಕೊಂಡು ತಾಸುಗಟ್ಟಲೆ ಕುಳಿತುಕೊಂಡು ನನಗೆ ಸಮಸ್ಯೆ ಹೀಗಾಯಿತು ಎಂಬುದಾಗಿ ಕಣ್ಣೀರಿಡುತ್ತಾ ನಾವು ವೇದನೆಯೊಂದಿಗೆ ನಾವು ಹೇಳ್ತಾ ಇರ್ತೇವೆ. ಪ್ರಿಯರೇ, ರಾತ್ರಿಗಳಲ್ಲಿ ಮಲಗುವುದಿಲ್ಲ, ರಾತ್ರಿಯೆಲ್ಲ ಒಂದು ಯೋಚನೆ, ಕಣ್ಣೀರು, ಆ ಒಂದು ವೇದನೆಯಲ್ಲಿ ಹೋಗ್ತೇವೆ ಹೊರತು ದೇವರ ಒಂದು ವಾಕ್ಯದಲ್ಲಿರುವಂತಹ ಪ್ರಕಟಣೆಯು, ದೇವರ ವಾಕ್ಯದಲ್ಲಿರುವಂತಹ ಬಲವನ್ನು ನಾವು ತಿಳಿದುಕೊಳ್ಳುವುದಾದರೆ ನಮ್ಮ ಜೀವಿತದಲ್ಲಿ ಬರುವಂತಹ ಎಂಥ ಸಮಸ್ಯೆಗಳನ್ನು ಕೂಡ ನಾವು ಸುಲಭವಾಗಿ ದಾಟಲು ಸಾಧ್ಯವು. ಪ್ರಿಯರೇ, ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ನಮ್ಮ ವಿರುದ್ಧವಾಗಿ ಸೈತಾನನು ಜಲರಾಶಿಯಂತೆ ಬಂದರು ದೇವರ ಆತ್ಮನು ನಮಗೋಸ್ಕರ ಆತನು ಜಯ ಧ್ವಜವನ್ನು ಎತ್ತುವ ದೇವರ ಆತನಾಗಿದ್ದಾನೆಂಬುದಾಗಿ. ಒಂದು ಮಾರ್ಗವಾಗಿ ವೈರಿಯು ಬಂದರೂ ಕೂಡ 7 ಮಾರ್ಗವಾಗಿ ಚೆದರಿ ಹೋಗುವಂತೆ ಮಾಡುವ ದೇವರು, ಆತನ ಕೈ ಬಲವಾದದ್ದು. ಇಸ್ರಾಯೇಲಿನ ದೇವರು, ಆತನು ನಮಗೋಸ್ಕರ ಆತನು ನಿದ್ರಿಸುವುದಿಲ್ಲ, ತೂಕಡಿಸುವುದಿಲ್ಲ. ಪ್ರಿಯರೇ, ನಮ್ಮ ವಿರುದ್ಧವಾಗಿ ಕಲ್ಪಿಸಲ್ಪಡುವಂಥ ಆಯುಧವು ಯಾವುದೇ ಇದ್ದರೂ ಕೂಡ ದೇವರವೆಲ್ಲವುಗಳನ್ನು ನಾಶಪಡಿಸುವ ದೇವರು, ಆತನು ಈಟಿಗಳನ್ನು ಮುರಿಯುವ ದೇವರು, ಆತನು ಬಿಲ್ಲಗಳನ್ನು ಮುರಿದಾಕುವ ದೇವರಾತನಾಗಿರುವುದರಿಂದ ನಾವು ಸಮಸ್ಯೆಗಳನ್ನು ನೋಡುವುದರಲ್ಲಿ ಯಾವ ಅರ್ಥವಿಲ್ಲ, ಸಮಸ್ಯೆಗಳನ್ನೇ ನಾವು ಧ್ಯಾನಿಸುವುದರಲ್ಲಿ ಯಾವ ಅರ್ಥವಿಲ್ಲ. ಪ್ರಿಯರೇ, ನಾವು ನೋಡಬೇಕಾದದ್ದು ದೇವರನ್ನ ಮಾತ್ರವೇ. ದೇವರ ವಾಕ್ಯದಲ್ಲಿ ನಾವು ನೋಡುವಾಗ ಪ್ರಿಯರೇ, 2 ಅರಸು 4ನೇ ಅಧ್ಯಾಯ ಅದರಲ್ಲಿ 1ನೇ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಪ್ರವಾದಿ ಮಂಡಳಿಯಲ್ಲಿದ್ದಂಥ ಒಬ್ಬನ ಹೆಂಡತಿಯು, ಆಕೆಯು ಎಲೀಷನ ಬಳಿಯಲ್ಲಿ ಬಂದು ಆಕೆಯು ಕಣ್ಣೀರಿನಿಂದ ಅತ್ತಳು, ಎಲೀಷನೇ, ನಿನ್ನ ಸೇವಕನಾದ ನನ್ನ ಗಂಡನು ಆತನು ಸೆತ್ತು ಹೋದನು, ಆ ಒಂದು ಸಾಲಗಾರರು ನನ್ನ ಮಕ್ಕಳನ್ನ ಜೀತದಾಳಾಗಿ ಎಳೆದುಕೊಂಡು ಹೋಗುವುದಕ್ಕಾಗಿ ಬಂದಿದ್ದಾರೆ ಎಂಬುದಾಗಿ ಕಣ್ಣೀರಿನಿಂದ ಆತಳು. ಪ್ರಿಯರೇ, ಆಕೆಯ ಜೀವನದ ಪರಿಸ್ಥಿತಿಯು ಎಷ್ಟು ವೇದನೆಕರವಾಗಿದೆ ಅಲ್ಲವೇ? ಯಾರಿಗೂ ಬರಬಾರದಂಥ ಒಂದು ಜೀವನ. ಯಾಕೆಂದರೆ ಆಕೆಯು ಎಷ್ಟೋ ತನ್ನ ಜೀವಿತದಲ್ಲಿ ಕನಸು ಕಂಡಿರಬಹುದು, ನಾನು ನನ್ನ ಗಂಡ ನನ್ನ 2 ಮಕ್ಕಳು ಸಂತೋಷವಾಗಿರೋಣ ಎಂಬುದಾಗಿ. ಆದರೆ ಇದ್ದಕ್ಕಿದ್ದ ಹಾಗೆ ಆ ಗಂಡನು ಸೆತ್ತು ಹೋದನು. ಈ ಮಕ್ಕಳು ಇಟ್ಟುಕೊಂಡು ನಾ ಹೇಗೆ ಜೀವನ ಸಾಗಿಸಲಿ? ಒಂದು ವೇಳೆ ಈ ಮಕ್ಕಳು ಚೆನ್ನಾಗಿ ಬೆಳೆದು ನನ್ನ ಜೀವನಕ್ಕೆ ಆಧಾರವಾಗಿ
ಆಶೀರ್ವಾದವಾಗಿರಬಹುದು ಎಂಬುದಾಗಿ ಆಸೆ ಪಟ್ಟಂತ ಆ ಒಂದು ಸ್ತ್ರೀಯ ಜೀವಿತದಲ್ಲಿ ಇದ್ದಕ್ಕಿದ್ದ ಹಾಗೆ ಆ ಎಲ್ಲ ಕನಸುಗಳ ಮೇಲೆ ಒಂದು ದೊಡ್ಡ ಕಲ್ಲನ್ನು ಹಾಕಿದ ಹಾಗೆ ಆಕೆಯ ಜೀವಿತದಲ್ಲಿ ಒಂದು ಭಯಂಕರವಾದಂಥ ಒಂದು ಪರಿಸ್ಥಿತಿಯಲ್ಲಿ ಆಕೆ ಸಿಲುಕಿಕೊಂಡಳು. ಅದೇನೆಂದರೆ ಆ ಸಮಯದಲ್ಲಿ ಮಾಡಿದಂಥ ಸಾಲವು ಆ ಒಂದು ಕಟ್ಟಲಿಕ್ಕಾಗದೇ ಇದ್ದ ಒಂದು ಪರಿಸ್ಥಿತಿಯಲ್ಲಿ ಆ ಒಂದು ಸಾಲಗಾರರು ತನ್ನ ಮಕ್ಕಳನ್ನು ಅವರು ಜೀತದಾಳಾಗಿ ಎಳೆದುಕೊಂಡು ಹೋಗೋದಕ್ಕೆ ಬಂದಾಗ ಆಕೆಯ ಜೀವಿತದಲ್ಲಿ ಎಲ್ಲವೂ ಕತ್ತಲಾಗ್ಬಿಡ್ತು. ಇದ್ದಂಥ 2 ಮಕ್ಕಳು ಕೂಡ ಜೀತದಾಳಾಗಿ ಅವರು ಎಳ್ಕೊಂಡು ಹೋಗ್ಬಿಟ್ರೆ ಈ ಒಂದು ಸ್ತ್ರೀ ಯಾವ ರೀತಿಯಲ್ಲಿ ತಾನೇ ಜೀವನ ಮಾಡೋದಕ್ಕೆ ಸಾಧ್ಯ? ಸುಂದರವಾದಂಥ ಆ ಒಂದು ಕುಟುಂಬ ಇದ್ದಕ್ಕಿದ್ದ ಹಾಗೆ ಛಿದ್ರವಾಗಿ ಅದು ಮುರಿಯಲ್ಪಟ್ಟಿತಲ್ಲ. ಆ ಒಂದು ಸಮಯದಲ್ಲಿ ದಿಕ್ಕು ತೋಚದ ಆ ಒಂದು ಸ್ತ್ರೀಯು ಆಕೆಯು ಎಲೀಷನ ಬಳಿಯಲ್ಲಿ, ಪ್ರವಾದಿಯ ಬಳಿಯಲ್ಲಿ ಓಡಿ ಬಂದು ಆಕೆ ಅಳುಕೊಂಡು ತನ್ನ ಹೃದಯದಲ್ಲಿರುವುದನ್ನು ಆಕೆಯು ಸುರಿಸಿದಳು. ಪ್ರಿಯರೇ, ನನ್ನ ಪ್ರೀತಿಯ ದೇವ ಜನರೇ, ಈ ದಿನ ನಿಮ್ಮ ಪರಿಸ್ಥಿತಿಯು ಅದೇ ರೀತಿಯಲ್ಲಿ ಇರಬಹುದು. ನಾಳೆ ದಿನ ನಾ ಏನು ಮಾಡಲಿ, ನನ್ನ ಸಮಸ್ಯೆಗಳಿಗೆ ನಾ ಯಾವ ರೀತಿಯಲ್ಲಿ ಹೊರಗೆ ಬರುವುದಕ್ಕೆ ಸಾಧ್ಯ? ಅಯ್ಯೋ, ಅವರ ಮುಂದೆ ನಾ ಹೇಗೆ ನಾಳೆ ದಿನ ಫೇಸ್ ಮಾಡಲಿ, ಅವ್ರಿಗೆ ಹೇಗೆ ನಾನು ಉತ್ತರ ಕೊಡಲಿ? ಅವರು ಬಂದು ಮಾತನಾಡುವಾಗ ನನ್ನ ಬಳಿಯಲ್ಲಿ ಉತ್ತರ ಕೊಡುವುದಕ್ಕೆ ನನ್ನಿಂದ ಸಾಧ್ಯವಾಗುತ್ತದಾ ಎಂಬುದಾಗಿ ಯೋಚನೆ ಮಾಡಿ ಈ ದಿನ ಭಯದಲ್ಲಿಯೂ ಜೀವಿತದ ಎಲ್ಲ ಬಾಗಿಲುಗಳು ಮುಚ್ಚಲ್ಪಟ್ಟದ್ದಾಗಿ ಕಾಣಲ್ಪಡುವಂತೆ ನಿಮ್ಮ ಜೀವಿತ ಇದೆಯಾ ಪ್ರಿಯರೇ? ಈ ಒಂದು ರಾತ್ರಿ ದೇವರು ನಿಮ್ಮೊಂದಿಗೆ ಮಾತನಾಡುತ್ತಿದ್ದಾರೆ. ಈ ಪ್ರವಾದನಾ ವಾಕ್ಯವು ದೇವರು ನಿಮ್ಮ ಹೃದಯಗಳಿಗೆ ಮಾತನಾಡ್ತಾ ಇದ್ದಾರೆ. ನನ್ನ ಪ್ರೀತಿಯ ದೇವ ಜನರೇ, ಆಕೆಯು ಎಲೀಷನ ಬಳಿಯಲ್ಲಿ ಹೋಗಿ ಹೇಳಿದ ಕಾರಣ ಎಲ್ಲೋ ಒಂದು ಕಡೆ ಎಲೀಷನು ಸಹಾಯ ಮಾಡಬಹುದು ಎಂಬುದಾಗಿ, ಅಥವಾ ಏನೋ ಒಂದು ಉಪಾಯವನ್ನು ಎಲೀಷನು ಹೇಳ್ತಾನೆಂಬುದಾಗಿ. ಆದರೆ ಎಲೀಷನ ಬಾಯಿಂದ ಬಂದಂಥ ಉತ್ತರವು ಆಕೆಗೆ ಆಶ್ಚರ್ಯವಾಗಿತ್ತು. ಯಾಕೆಂದರೆ ಎಲೀಷನು ಹೇಳುತ್ತಾನೆ, ಇದಕ್ಕೆ ನಾನೇನು ಮಾಡಲಿ ಹೇಳಿ, ನಾನೇನು ಮಾಡಲಿ, ನಿನ್ನ ಸಮಸ್ಯೆಗಳಿಗೆ ನಾನೇನು ಮಾಡಬೇಕೆಂಬುದಾಗಿ ಹೇಳ್ತಿ ಎಂಬುದಾಗಿ. ಹೌದು ನನ್ನ ಪ್ರೀತಿಯ ದೇವ ಜನರೇ, ಎಷ್ಟೋ ಸಮಯದಲ್ಲಿ ನಮ್ಮ ಸಮಸ್ಯೆಗಳನ್ನೇ ಬಗ್ಗೆ ಮಾತನಾಡುವಾಗ ನಾವು ಪರಲೋಕದಿಂದ ನಾವು ದೇವರೇ ನೀ ನಮ್ಮ ಕೂಗನ್ನು ಕೇಳುವುದಿಲ್ಲವಾ? ಅಪ್ಪ, ನನ್ನ ಕಣ್ಣೀರನ್ನು ನೀ ನೋಡುವುದಿಲ್ವಾ? ನನಗೆ ಸಹಾಯ ಮಾಡುವುದಿಲ್ವಾ? ಯಾಕೆ ದೇವರೇ ನನ್ನನ್ನು ಕೈ ಬಿಟ್ಟಿದೀಯಾ? ನನಗೆ ಏನಾದರೂ ಮಾಡು ಎಂಬುದಾಗಿ ಕೇಳುವಂತ ನಾವು ಒಂದನ್ನು ನಾವು ತಿಳಿದುಕೊಳ್ಬೇಕು. ಎಲೀಷನು ಹೇಳಿದನು, ನನ್ನ ಹತ್ರ ಇರುವಂಥದ್ದು ನಿನ್ನ ಬಳಿಯಲ್ಲಿ ಅದು ಉತ್ತರವನ್ನು ಕೊಡುವುದಿಲ್ಲ, ನಿನ್ನ ಸಮಸ್ಯೆಗೆ ಅದು ಉತ್ತರವನ್ನು ಆಗಿ ಇರುವುದಿಲ್ಲ. ನನ್ನ ಪ್ರೀತಿಯ ಸಹೋದರಿಯೇ, ನಿನ್ನ ಜೀವಿತದಲ್ಲಿ ಏನು ಉಂಟು ಹೇಳು, ನಿನ್ನ ಮನೆಯಲ್ಲಿ ಏನು ಉಂಟು ಹೇಳು ಎಂಬುದಾಗಿ ಹೇಳಿದಾಗ ಆಕೆ ಹೇಳಿದಳು, ನನ್ನ ಬಳಿಯಲ್ಲಿ ಒಂದು ಮೊಗ್ಗ ಎಣ್ಣೆಯೇ ಬಿಟ್ಟರೆ ನನ್ನ ಬಳಿಯಲ್ಲಿ ಬೇರೆ ಏನೂ ಇಲ್ಲ ಎಂಬುದಾಗಿ. ಅದಕ್ಕೆ ಎಲೀಷನು ಹೇಳಿದನು, ಆ ಒಂದು ಎಣ್ಣೆ ಸಾಕು ನಿನ್ನ ಜೀವಿತನ ಬದಲಾಯಿಸೋದಕ್ಕೆ ಎಂಬುದಾಗಿ. ನನ್ನ ಸ್ವರವನ್ನು ಕೇಳುತ್ತಿರುವಂಥ ದೇವರ ಮಕ್ಕಳೇ, ಈ ಸಮಯದಲ್ಲಿ ದೇವರ ಪ್ರಕಟಣೆಯನ್ನು ಗಮನ ಇಟ್ಟು ಕೇಳ್ರಿ. ಮೇಲಿನಿಂದ ಏನು ಬರ್ತದೆ, ಏನು ಬರ್ತದೆ, ಏನು ಬರ್ತದೆ ಎಂಬುದಾಗಿ, ಯಾಕೆ ದೇವರು ನನಗೆ ಇನ್ನೂ ಸಹಾಯ ಮಾಡ್ತಾ ಇಲ್ಲ ಎಂಬುದಾಗಿ ನಾವು ಗುಣಗುಟ್ಟುವುದನ್ನು ಬಿಡ್ರಿ. ಯಾಕೆಂದರೆ 2000 ವರ್ಷಗಳ ಹಿಂದೆಯೇ ದೇವರು ಎಲ್ಲ ಬಹುಮಾನಗಳಿಗಿಂತಲೂ, ಎಲ್ಲ ವಜ್ರ ವೈಡೂರ್ಯಗಳಿಗಿಂತಲೂ, ಎಲ್ಲ ನಿಮ್ಮ ಕೊರತೆಗಳನ್ನು ನೀಗಿಸುವ ಪ್ರತಿಯೊಂದಕ್ಕಿಂತಲೂ ಮೇಲಾದದ್ದನ್ನು ಆತನು ನಮಗೋಸ್ಕರ ಕೊಟ್ಟು ಬಿಟ್ಟನು. ಅದು ಬೇರೆ ಯಾರಲ್ಲ, ನಾವು ಆರಾಧಿಸುವ ಯೇಸು. ಆತನು ನಮಗೋಸ್ಕರ ಆತನು ಇಳಿದು ಬಂದನು. ಪ್ರಿಯರೇ, ಎಂಥ ಒಂದು ಜೀವನ ರೀ ನಮ್ಮದು! ಪರಲೋಕದ ದೇವರನ್ನೇ ನಮ್ಮ ಜೀವಿತದಲ್ಲಿ ಇಟ್ಟುಕೊಂಡು ಜೀವಿಸುವಂಥದ್ದು. ಕೊಲೋಸಿ 1ನೇ ಅಧ್ಯಾಯ 27ನೇ ವಾಕ್ಯದಲ್ಲಿ ಪೌಲನು ಈ ರೀತಿಯಾಗಿ ಹೇಳ್ತಾನೆ, ಮಹಿಮೆಯ ನಂಬಿಕೆಯಾಗಿರುವ ಕ್ರಿಸ್ತನು ನಿಮ್ಮೊಳಗೆ ವಾಸವಾಗಿರುವುದೇ ಅದು ದೊಡ್ಡ ಒಂದು ನಿರೀಕ್ಷೆ ನಮಗೆ ಎಂಬುದಾಗಿ. ಮಹಿಮೆಗೆ ಆಧಾರವಾಗಿರುವ ಆತನು ನಮ್ಮ ಒಳಗೆ ವಾಸವಾಗಿದ್ದಾನೆ. ಆ ಕ್ರಿಸ್ತನು ನಮ್ಮೊಳಗಿದ್ದಾರೆ ಪ್ರಿಯರೇ. ನಮ್ಮ ಜೀವಿತಗಳಲ್ಲಿ ಆತನಿದ್ದಾನೆ. ಯೇಸು ಸ್ವಾಮಿ ಬೇರೆ ಎಲ್ಲೂ ಇಲ್ಲ, ಆತನು ನಮ್ಮೊಳಗೆ ವಾಸವಾಗಿದ್ದಾನೆ. ನಮ್ಮ ಸಹಾಯವು ಮೇಲನದಿಂದ ಅಲ್ಲ, ನಮ್ಮ ಒಳಗೆ ಆ ಒಂದು ಉತ್ತರವು ನಮ್ಮೊಳಗಿದೆ ಪ್ರಿಯರೇ. ನಮ್ಮ ಜೀವಿತದಲ್ಲಿರುವಂಥ ಯೇಸು ನಮ್ಮ ಪರಿಸ್ಥಿತಿಗಳನ್ನು ಬದಲಾಯಿಸುವಂತ ಯೇಸು ಆತನಾಗಿದ್ದಾನೆ. ನಮ್ಮ ಜೀವಿತದಲ್ಲಿರುವಂತ ಯೇಸು ನಮ್ಮ ವಿರುದ್ಧವಾಗಿ ಇರುವಂತ ಎಲ್ಲಾ ಷಡ್ಯಂತ್ರಗಳನ್ನು ಆತನು ಸಂಪೂರ್ಣವಾಗಿ ಲಯಗೊಳಿಸಿ ನಮ್ಮ ತಲೆಯನ್ನ ಮೇಲೆತ್ತುವ ದೇವರಾತನಾಗಿದ್ದಾನೆ. ಕಾಡು ಕೋಣದ ಕೊಂಬಿನಂತೆ ನಿಮ್ಮ ಕೊಂಬುಗಳನ್ನು ಮೇಲೆತ್ತುವಂತ ದೇವರು ಆತನು ನಿಮ್ಮ ಒಳಗೆ ವಾಸವಾಗಿದ್ದಾನೆ. ಅದರಿಂದಲೇ ಪೌಲನು ಈ ರೀತಿಯಾಗಿ ಹೇಳುತ್ತಾರೆ, ನನ್ನನ್ನು ಬಲಪಡಿಸುವ ಕ್ರಿಸ್ತನ ಮೂಲಕ ಎಲ್ಲವನ್ನು ಮಾಡಲು ನನ್ನ
ಶಕ್ತನಾಗಿದ್ದೇನೆ ಎಂಬುದಾಗಿ. ಹೌದು ದೇವ ಮಗುವೆ, ಈ ಒಂದು ಸಮಯದಲ್ಲಿ ದೇವರ ವಾಕ್ಯದಲ್ಲಿ ನಾವು ನೋಡಿದ ಹಾಗೆ ಸಮಸ್ಯೆಗಳು ಎಷ್ಟು ಭಯಂಕರವಾಗಿದ್ದರೂ ಕೂಡ ಆತನು ಮಾಡಿದಂಥ ಒಂದು ಕಾರ್ಯವೇನೆಂದರೆ, ನೀನು ನಾ ಹೇಳುವಂತೆ ಮಾಡಮ್ಮ, ಹೋಗಿ ಎಲ್ಲ ಪಾತ್ರೆಗಳನ್ನು, ನೀ ಮನೆ ಪಕ್ಕದಲ್ಲಿ ಅಕ್ಕಪಕ್ಕದಲ್ಲಿ ಇರುವವರ ಎಲ್ಲ ಪಾತ್ರೆಗಳನ್ನು ಶೇಖರಿಸಿಕೊಂಡು ನೀ ಮನೆಗೆ ಅದನ್ನು ತೆಗೆದುಕೊಂಡು ಬಂದು ನೀನು ಅದರಲ್ಲಿ ಎಣ್ಣೆಯನ್ನು ಸುರಿಸು ಅಂದನು. ಆ ಸ್ತ್ರೀಯು ಎಲಿಷನ ಬಳಿಯಲ್ಲಿ ತನ್ನ ಹೃದಯದಲ್ಲಿದ್ದಂಥ ಆ ಒಂದು ಕಣ್ಣೀರನ್ನು ಹಳಲನ್ನು ಇಟ್ಟಾಗ ಎಲಿಷನ ಮಾತು ಆಕೆಗೆ ಆಶ್ಚರ್ಯವಾಗಿದ್ದಿರಬಹುದು. ಯಾಕೆಂದರೆ ಎಲಿಷನ ಹೇಳಿದನು, ಅದಕ್ಕೆ ನಾನು ಏನು ಮಾಡಲಿ ಎಂಬುದಾಗಿ. ಹೌದು ಪ್ರೀತಿಯ ದೇವ ಜನರೇ, ಎಲಿಷನು ಮಾತನಾಡಿದ ಮಾತು ನಮಗೆ ಆಶ್ಚರ್ಯ ಉಂಟು ಮಾಡಬಹುದು. ಆದರೆ ಸತ್ಯವೇನೆಂದರೆ, ಎಲಿಷನು ಹೇಳಿದ್ದು ಸತ್ಯನೇ. ನಿನ್ನ ಜೀವಿತದ ಸಮಸ್ಯೆಗೆ ಉತ್ತರ ನನ್ನ ಬಳಿಯಲ್ಲಿ ಇಲ್ಲ, ಆ ಒಂದು ಉತ್ತರ ನಿನ್ನ ಬಳಿಯಲ್ಲೇ ಉಂಟು. ನಿನ್ನ ಬಳಿಯಲ್ಲಿ ಏನು ಉಂಟು ಎಂಬುದಾಗಿ ಕೇಳಿದಾಗ ಆಕೆ ಹೇಳಿದಳು, ನನ್ನ ಬಳಿಯಲ್ಲಿ ಒಂದು ಮೊಗ್ಗು ಎಣ್ಣೆ ಬಿಟ್ಟರೆ ಬೇರೆ ಏನೂ ಇಲ್ಲ ಎಂಬುದಾಗಿ. ಒಂದು ಮೊಗ್ಗ ಎಣ್ಣೆಯನ್ನು ಇಟ್ಟುಕೊಂಡು ಏನು ಮಾಡಬಲ್ಲೆ ಎಂಬುದಾಗಿ ಆಕೆ ನೆನೆಸಿದಳು. ಆದರೆ ಎಲಿಷನು ಹೇಳ್ತಾನೆ, ಆ ಒಂದು ಎಣ್ಣೆ ಸಾಕು ನಿನ್ನ ಪರಿಸ್ಥಿತಿಯನ್ನು ತಲೆ ಕೆಳಗಾಗಿ ಮಾರ್ಪಡಿಸುವುದಕ್ಕೆ ದೇವರಿಗೆ ಎಂಬುದಾಗಿ. ನನ್ನ ಸ್ವರವನ್ನು ಕೇಳುತ್ತಿರುವಂಥ ನನ್ನ ಸಹೋದರ ಸಹೋದರಿಯೇ, ನಿಮ್ಮ ಜೀವಿತದಲ್ಲಿ ಏನಿಲ್ಲ ಎಂಬುವಂಥದ್ದನ್ನು ಯೋಚನೆ ಮಾಡುವಂಥದ್ದನ್ನು ಬಿಟ್ಟು ನಿಮ್ಮ ಜೀವಿತದಲ್ಲಿ ಏನು ಉಂಟು ಎಂಬುದಾಗಿ ಯೋಚನೆ ಮಾಡಲು ಆರಂಭಿಸಿರಿ. ನೀವು ಅನ್ಬಹುದು, ನನ್ನ ಮನೆಯಲ್ಲಿ ಏನು ಉಂಟು, ನನ್ನ ಪರಿಸ್ಥಿತಿ ಬದಲಾಗಿಸುವಂತೆ ನನ್ನ ಮನೆಯಲ್ಲಿ ಏನು ಉಂಟು, ನನ್ನ ಈ ಒಂದು ಸಮಸ್ಯೆಗಳಿಂದ ನನ್ನನ್ನು ಹೊರಗೆ ತರುವುದಕ್ಕೆ ಎಂಬುದಾಗಿ. ಆದರೆ ಒಂದನ್ನು ಹೇಳಲು ಬಯಸ್ತೇನೆ, ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಕೊಲೋಸಿ 1ನೇ ಅಧ್ಯಾಯ 27ನೇ ವಾಕ್ಯದಲ್ಲಿ ಪೌಲನು ಹೇಳುತ್ತಾನೆ, ಮಹಿಮೆಯ ನಂಬಿಕೆಯಾಗಿರುವಂಥ ಆ ಕ್ರಿಸ್ತನು ನಿಮ್ಮೊಳಗೆ ವಾಸವಾಗಿದ್ದಾನೆ ಎಂಬುದಾಗಿ. ನಮ್ಮೊಳಗೆ ಒಂದು ಎಣ್ಣೆ ಉಂಟು. ಆ ಎಣ್ಣೆ ಸಾಧಾರಣವಾದಂಥ ಎಣ್ಣೆ ಅಲ್ಲ. ನಮ್ಮೊಳಗಿರುವಂಥ ಆ ಒಂದು ಎಣ್ಣೆ ಎಲ್ಲ ಪರಿಸ್ಥಿತಿಗಳನ್ನು ಬದಲಾಯಿಸುವಂಥ ಎಣ್ಣೆ. ನಮ್ಮೊಳಗಿರುವಂಥದ್ದು ಒಂದು ಯೇಸು ಎನ್ನುವಂಥ ಆ ಒಂದು ದೇವರು, ನಮ್ಮೊಳಗಿರುವಂಥ ಆ ಕ್ರಿಸ್ತನು ನಮ್ಮ ಪರಿಸ್ಥಿತಿಗಳನ್ನು ತಲೆ ಕೆಳಗಾಗಿ ಮಾರ್ಪಡಿಸುವ ದೇವರು ಆತನಾಗಿದ್ದಾನೆ. ಪ್ರಿಯರೇ, ಈ ರಾತ್ರಿ ಅದನ್ನು ವಿಶ್ವಾಸಿಸಿರಿ. ನಿಮಗೆ ಸಹಾಯ ಮಾಡುತ್ತೇನೆ ಎಂಬುದಾಗಿ ಹೇಳಿದವರು ಈ ದಿನ ನಿಮ್ಮನ್ನು ಕೈಬಿಟ್ಟು ಹೋಗಿರಬಹುದು. ನಾನು ನಿನ್ನ ಜೊತೆ ಕಡೆಯವರೆಗೂ ಬರ್ತೇನೆ, ನಾನು ನಿನ್ನನ್ನು ಕೈ ಬಿಡುವುದಿಲ್ಲ ಎಂಬುದಾಗಿ ಹೇಳಿದ ಅನೇಕ ಜನರು ಈ ದಿನ ಫೋನ್ ಮಾಡಿದ್ರೂ ತೆಗೆಯುವುದೇ ಇರುವವರಾಗಿರಬಹುದು. ಒಂದು ವೇಳೆ ಮಾತನಾಡುವುದಕ್ಕೂ ಇಷ್ಟಪಡದೆ ಅವರು ಬಂದು ನಿಮ್ಮಿಂದ ಮುಖವನ್ನು ಹೊರೆ ಮಾಡಿಕೊಂಡು ಹೋಗುವವರಾಗಿರ್ಬೋದು. ಆದರೆ ಒಂದನ್ನು ಹೇಳ್ತೇನೆ, ಎಲ್ಲ ಕತ್ತಲಾಗ್ಬಿಡುತ್ತಲ್ಲ, ನನ್ನ ಜೀವಿತದಲ್ಲಿ ಎಲ್ಲ ಮುಗಿದೋಯ್ತಲ್ಲ ಎಂಬುದಾಗಿ ಕಣ್ಣೀರಿನಿಂದ ಇರಬೇಡ ನನ್ನ ಪ್ರೀತಿಯ ಸಹೋದರಿಯೇ, ನನ್ನ ಪ್ರೀತಿಯ ಸಹೋದರನೇ. ನಿನ್ನ ಜೀವಿತದಲ್ಲಿ ನಿನಗೆ ಬೇಕಾಗಿರುವ ಆ ಬಿಡುಗಡೆ ದೇವರು ನಿನ್ನೊಳಗೆ ಇಟ್ಟಿದ್ದಾರೆ. ಒಂದು ಸೇಬು ಹಣ್ಣನ್ನು ದೇವರು ಉಂಟು ಮಾಡುವಾಗ ಆ ಸೇಬು ಹಣ್ಣು ಒಳಗೆಯೇ ಆ ಸೇಬು ಮರವನ್ನು ಹುಟ್ಟಿಸುವಂಥ ಆ ಬೀಜವನ್ನು ಇಟ್ಟಂಥ ದೇವರು ಒಂದೊಂದು ಹಣ್ಣುಗಳಲ್ಲಿಯೂ ಒಂದೊಂದು ರೀತಿಯಾದಂಥ ಆ ಬೀಜಗಳನ್ನು ಇಟ್ಟು ಅದರ ಒಂದು ಮುಂದೆ ಬರುವಂಥ ಆ ಮರಗಳನ್ನು, ಹೆಚ್ಚಾದ ಫಲಗಳನ್ನು ಉಂಟು ಮಾಡುವುದಕ್ಕೆ ತನ್ನಲ್ಲಿಯೇ ಫಲವನ್ನು ಇಟ್ಟಿರುವಂಥ ದೇವರು ನಿನ್ನ ಒಂದು ಸಮಸ್ಯೆಯು ಜಯಿಸುವುದಕ್ಕೆ, ನಿನ್ನ ಒಂದು ಸಮಸ್ಯೆಗಳ ಮೇಲೆ ನೀ ಹಾದು ದೇವರಲ್ಲಿ ಜಯವಾದ ಜೀವನವನ್ನು ಜೀವಿಸುವುದಕ್ಕೆ ದೇವರು ನಿನ್ನೊಳಗೆ ಒಂದು ಉತ್ತರವಿಟ್ಟಿದ್ದಾರೆ. ಆ ಉತ್ತರ ಬೇರೆ ಯಾವುದೂ ಅಲ್ಲ, ನಿನ್ನೊಳಗೆ ವಾಸವಾಗಿರುವ ಆ ಕ್ರಿಸ್ತನೇ ನಿನ್ನ ಜೀವಿತದಲ್ಲಿ ಇರುವಂಥ ಎಲ್ಲ ಒಂದು ತಡೆಗಳನ್ನು ಮುರಿದು ನಿನ್ನ ಜೀವಿತವನ್ನು ಒಂದು ಬೆಳಕನ್ನಾಗಿ ಲೋಕಕ್ಕೆ ಮಾರ್ಪಡಿಸುವಾತನು. ನನ್ನ ಪ್ರೀತಿಯ ದೇವಜನರೇ, ಏನಿದು ನಿಜವಾಗಲೂ ದೇವರು ನನ್ನೊಳಗೆ ಈ ಒಂದು ದೊಡ್ಡ ಕಾರ್ಯವನ್ನು ಮಾಡಲು ಸಾಧ್ಯವ ಎಂಬುದಾಗಿ ಯೋಚನೆ ಮಾಡುತ್ತಿದ್ದೀರಾ? ಹೌದು ಪ್ರಿಯರೇ, ಎಲಿಷನು ಒಂದು ಉಪಾಯವನ್ನು ಹೇಳಿಕೊಟ್ಟನು. ಅದನ್ನೇ ನಿಮ್ಮೊಂದಿಗೆ ಈ ದಿನ ಹೇಳುತ್ತೇನೆ. ಎಲಿಷನು ಹೇಳಿದನು, ಎಲ್ಲ ಮನೆಗೆ ಹೋಗಿ ಆ ನೆರೆಯವರೆಲ್ಲರ ಬಳಿಯಲ್ಲಿ ಪಾತ್ರೆಗಳನ್ನು ತೆಗೆದುಕೊಂಡು ಬಂದು ನಿನ್ನ ಕೋಣೆಯಲ್ಲಿ ಇಟ್ಟು ನೀನು ನಿನ್ನ ಮಕ್ಕಳನ್ನು ಒಳಗೆ ಸೇರಿಸಿಕೊಂಡು ನಿನ್ನ ಕೋಣೆಯ ಬಾಗಿಲನ್ನು ಮುಚ್ಚಿ ನೀನು ಆ ಒಂದು ನಿನ್ನ ಮೊಗ್ಗನಲ್ಲಿ ಇರುವಂತಹ ಎಣ್ಣೆಯನ್ನು ತೆಗೆದು ಆ ಒಂದು ಪಾತ್ರೆಗಳಲ್ಲಿ ಸುರಿಯಲು ಆರಂಭಿಸಿ ಎಂಬುದಾಗಿ. ನನ್ನ ಸ್ವರವನ್ನು ಕೇಳುತ್ತಿರುವಂಥ ಪ್ರೀತಿಯ ಸಹೋದರ ಸಹೋದರಿಯೇ, ಈ ಒಂದು ಸಮಯದಲ್ಲಿ ನಿಮ್ಮನ್ನು ಉತ್ಸಾಹಪಡಿಸುವುದೇನೆಂದರೆ, ನಿನ್ನ ಕೊರತೆಗಳು ಎಷ್ಟೇ ದೊಡ್ಡದಾಗಿದ್ದರೂ ಕೂಡ ನೀನು ನಿನ್ನ ಕುಟುಂಬವನ್ನು ಕೋಣೆಯಲ್ಲಿ ಸೇರಿಸಿಕೊಂಡು ದೇವರ ಸಮ್ಮುಖದಲ್ಲಿ ನಿನ್ನ ಒಳಗಿರುವಂಥ ಆ ನಂಬಿಕೆಯಿಂದ ಆ ಒಂದು ಕ್ರಿಸ್ತನಲ್ಲಿ ನೀನು ದೇವರ ಮಾತುಗಳನ್ನು, ದೇವರ ವಾಗ್ದಾನಗಳನ್ನು ಮಾತನಾಡಲು ಆರಂಭಿಸು. ಕುಟುಂಬ
ವಿಳಂಬವಾಗಿ ಪ್ರಾರ್ಥನೆ ಮಾಡಲು ಆರಂಭಿಸು. ನಿನ್ನ ಜೀವಿತದಲ್ಲಿ ದೇವರ ಅದ್ಭುತವನ್ನು ಎದುರು ನೋಡುವುದಕ್ಕೆ ಆತನ ನಾಮವನ್ನು ನೀ ಕರೆಯಲು ಆರಂಭಿಸಿ. ನಿನ್ನ ಜೀವಿತದಲ್ಲಿರುವಂತಹ ಪರಿಸ್ಥಿತಿಗಳು ಮಾರ್ಪಡುತ್ತದೆ. ನನ್ನ ಪ್ರೀತಿಯ ಸಹೋದರ ಸಹೋದರಿಯೇ, ಆ ಒಂದು ಎಣ್ಣೆಯನ್ನು ಸುರಿಸ್ತಾ ಆ ಒಂದು ಪಾತ್ರೆಗಳೆಲ್ಲ ತುಂಬಲಿಕ್ಕೆ ಆರಂಭಿಸ್ತು. ನನ್ನ ಪ್ರೀತಿಯ ದೇವರ ಮಗುವೆ, ಈ ರಾತ್ರಿಯ ಸಮಯದಲ್ಲಿ ಪರಲೋಕವು ನಿನ್ನೊಂದಿಗೆ ಮಾತನಾಡ್ತಾ ಇದೆ. ದೇವರು ನಿನ್ನೊಂದಿಗೆ ಮಾತನಾಡ್ತಾ ಇದ್ದಾರೆ. ನಿನ್ನಲ್ಲಿರುವಂತಹ ಯಾವುದೇ ಕೊರತೆ ಇದ್ದರೂ ಕೂಡ ನಿನ್ನೊಳಗಿರುವಂತಹ ಕ್ರಿಸ್ತನನ್ನು ನೋಡಲು ಆರಂಭಿಸು. ಕದವನ್ನು ಹಾಕಿಕೋ. ದೇವರ ಸಮ್ಮುಖದಲ್ಲಿ ಪ್ರಾರ್ಥನೆಯಲ್ಲಿ ದೇವರ ಸಮ್ಮುಖದಲ್ಲಿ ಆತನನ್ನು ನೋಡಲು ಆರಂಭಿಸು. ದೇವರ ವಾಗ್ದಾನಗಳನ್ನು ಮಾತನಾಡಲು ಆರಂಭಿಸು. ವಾಗ್ದಾನಗಳು ಎಷ್ಟರವರೆಗೂ ನಿನ್ನ ಹೃದಯದಲ್ಲಿ ಇರುತ್ತದೋ ಅದು ಕಾರ್ಯಕ್ಕೆ ಬರುವುದಿಲ್ಲ. ಯಾವಾಗ ಅದನ್ನು ಅರಿಕೆ ಮಾಡೋದಕ್ಕೆ ಆರಂಭಿಸ್ತಿರೋ ಆ ವಾಗ್ದಾನಗಳು ಅದು ಜೀವಂತವಾಗಿ ನಿಮ್ಮ ಮುಂದೆ ಬರೋದಕ್ಕೆ ಸಾಧ್ಯವಾಗ್ತದೆ. ಪ್ರಿಯರೇ, ನಿಮ್ಮ ಜೀವಿತಕ್ಕೆ ಯೇಸು ಬಿಟ್ಟರೆ ಬೇರೆ ಯಾವ ಉತ್ತರವೂ ಇಲ್ಲ. ಯಾರು ಕೂಡ ಬದಲಾಯಿಸುವುದಕ್ಕೆ ಸಾಧ್ಯವಿಲ್ಲ. ಆಕೆಯು ಸುರಿಸುತ್ತಾ ಒಂದೊಂದು ದೊಡ್ಡ ಪಾತ್ರೆಗಳು ಕೂಡ, ಸಣ್ಣ ಪಾತ್ರೆಗಳು ಕೂಡ ಎಲ್ಲವೂ ತುಂಬಲು ಆರಂಭಿಸ್ತು. ನನ್ನ ಪ್ರೀತಿಯ ದೇವರ ಮಗುವೆ, ನಿನ್ನ ಜೀವಿತದಲ್ಲಿರುವಂಥ ಕೊರತೆ ಮಾತ್ರವಲ್ಲ, ಎಲ್ಲ ಮನೆಗಳಲ್ಲಿರುವಂಥ ಖಾಲಿ ಪಾತ್ರೆಗಳು ಕೂಡ, ಎಲ್ಲ ಮನೆಯಲ್ಲಿರುವಂಥ ಕೊರತೆಗಳನ್ನು ಕೂಡ ನೀಗಿಸುವ ದೇವರ ಶಕ್ತಿಯು ನಿನ್ನ ಒಳಗೆ ವಾಸವಾಗಿದೆ ಎಂಬುದಾಗಿ ನೀ ಮರೆಯಬೇಡ. ದೇವರ ಮಗುವೆ, ನಿನ್ನೊಳಗಿರುವಂತಹ ಕ್ರಿಸ್ತನು ನಿನ್ನ ಸಮಸ್ಯೆಗಳಿಗಿಂತಲೂ ದೊಡ್ಡವನಾಗಿದ್ದಾನೆ. ನಿನಗೆ ವಿರುದ್ಧವಾಗಿ ಎದ್ದಿರುವಂತಹ ಸೇನೆಗಳಿಗಿಂತಲೂ ಆತನು ದೊಡ್ಡವನಾಗಿದ್ದಾನೆ. ಕೀರ್ತನೆ 27ರಲ್ಲಿ ಕೀರ್ತನೆಗಾರನಾದ ದಾವೀದನು ಹೇಳುತ್ತಾನೆ, ನನ್ನ ವಿರುದ್ಧವಾಗಿ ಚದುರಂಗ ಬಲವೇ ಯುದ್ಧ ಸನ್ನದ್ಧವಾಗಿ ನಿಂತರು, ನಾ ಭಯಪಡುವುದಿಲ್ಲ ಎಂಬುದಾಗಿ. ಈ ರಾತ್ರಿ ಭಯಪಡಬೇಡ. ನಿನ್ನೊಳಗೆ ಯೂದ ಗೋತ್ರದ ಸಿಂಹವು ಆತನು ನಿನ್ನೊಳಗೆ ವಾಸವಾಗಿದ್ದಾನೆ. ಪ್ರಕಟಣೆ 5:5 ಹೇಳುತ್ತದೆ, ನಮ್ಮ ದೇವರು ಯೂದ ಗೋತ್ರದಲ್ಲಿ ಜನಿಸಿದ ಆ ಸಿಂಹ ಎಂಬುದಾಗಿ. ಸಿಂಹದ ಮರಿಗಳು ನಾವು. ಸಮಸ್ಯೆಯನ್ನು ನೋಡಿ ನಡುಗುವ ಒಂದು ಪರಿಸ್ಥಿತಿಯಲ್ಲಿ ನಾವು ಎಂದಿಗೂ ಬರುವಂಥವರಲ್ಲ. ನಾವು ದೇವರನ್ನು ನೋಡಿ ಗರ್ಜಿಸುವಂಥವರು ನಾವು. ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಆತನನ್ನು ನೋಡುವವರು ಎಂದಿಗೂ ಅವರು ನಾಚಿಕೆ ಹೊಂದುವುದಿಲ್ಲ. ಅವರ ಮುಖವು ಲಜ್ಜೆಗೆಟ್ಟು ಹೋಗುವುದಿಲ್ಲ. ಅವರ ಮುಖವು ಪ್ರಕಾಶವಾಗಿರ್ತದೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಪ್ರಿಯರೇ, ಹೌದು ನನ್ನ ಪ್ರೀತಿಯ ದೇವ ಜನರೇ, ದೇವರ ವಾಕ್ಯವನ್ನ ಈ ದಿನದಿಂದ ಅರಿಕೆ ಮಾಡಲು ಆರಂಭಿಸಿರಿ. ನಿಮ್ಮ ಸಮಸ್ಯೆಗಳು ಏನೇನಿದೆಯೋ ಆ ಸಮಸ್ಯೆಗೆ ಕುರಿತಾಗಿ ದೇವರು ಮಾತನಾಡುವಂತಹ ಮಾತುಗಳನ್ನು ಮಾತನಾಡೋದಕ್ಕೆ ಆರಂಭಿಸಿರಿ. ನಿಮ್ಮ ಪರಿಸ್ಥಿತಿಗಳು ಬದಲಾಗಲಿಲ್ಲ ಅಂದರೆ ನೋಡ್ರಿ, ಆ ಎಣ್ಣೆ ಎಷ್ಟುವರೆಗೂ ಆ ಮೊಗ್ಗಿನಲ್ಲಿಯೇ ಇಟ್ಟುಕೊಳ್ಳುತ್ತೀರೋ ಆ ಮೊಗ್ಗದಲ್ಲಿರುವಂತಹ ಎಣ್ಣೆ ಅದೇ ರೀತಿಯಾಗೇ ಇರ್ತದೆ. ಯಾವಾಗ ಸುರಿಯೋದಕ್ಕೆ ಆರಂಭಿಸ್ತಿರೋ ಆಗ ಮಾತ್ರವೇ ಆ ಎಣ್ಣೆಯ ಬಲವು ಏನೆಂಬುದಾಗಿ ತಿಳಿದುಕೊಳ್ತೇವೆ. ದೇವರ ವಾಕ್ಯದಲ್ಲಿ ನಾವು ನೋಡುವಾಗ ಪ್ರಿಯರೇ, ಆ ಒಂದು ಕುಟುಂಬವು ಆ ಮೊಗ್ಗದಲ್ಲಿ ಇದ್ದಂಥ ಎಣ್ಣೆಯನ್ನು ನೋಡ್ತಾ ಇತ್ತು. ಆ ಮೊಗ್ಗದಲ್ಲಿರುವಂಥ ಎಣ್ಣೆ ಸ್ವಲ್ಪವೇ ಇದೆ ಎಂಬುದಾಗಿ ಆ ಎಣ್ಣೆಯನ್ನು ನೋಡಿ ಅಲಕ್ಷ್ಯ ಮಾಡ್ತಾ ಇತ್ತು. ಮೊಗ್ಗ ಸಣ್ಣದಾಗಿರುವುದರಿಂದ ಎಣ್ಣೆಯನ್ನು ಅಲಕ್ಷ್ಯ ಮಾಡಬೇಡ, ನೀನು ಒಳಗೆ ಕ್ರಿಸ್ತನು ವಾಸವಾಗಿದ್ದಾರೆ ಎಂಬುದಾಗಿ. ಈ ಒಂದು ಮೊಗ್ಗದ ಒಳಗೆ ಕ್ರಿಸ್ತನು ಜೀವಂತವಾಗಿದ್ದಾನೆಂಬುದಕ್ಕೋಸ್ಕರ ಕ್ರಿಸ್ತನು ಕೂಡ ನಿನ್ನಷ್ಟೇ ಸಣ್ಣವನೆಂಬುದಾಗಿ ನೆನೆಸಬೇಡ. ಪ್ರೀತಿಯ ಸಹೋದರನೇ, ನಿಮ್ಮಷ್ಟೇ ಸಣ್ಣವರಾಗಿಲ್ಲ. ಪಾತ್ರೆ ಸಣ್ಣದು, ಆದರೆ ಒಳಗಿರುವಂಥ ಎಣ್ಣೆ ಸಣ್ಣದಲ್ಲ. ಅದು ಎಲ್ಲವನ್ನು ತುಂಬಿಸಲು ಶಕ್ತವಾದದ್ದು. ನಿಮ್ಮ ಸಮಸ್ಯೆಗಳಲ್ಲಿ ನಿಮ್ಮ ಕೊರತೆಗಳನ್ನೆಲ್ಲ ನೀಗಿಸಿ ಸಮೃದ್ಧಿ ಪಡಿಸಲು ಶಕ್ತವಾದದ್ದು. ಆಕಾಶವನ್ನು ತನ್ನ ಸಿಂಹಾಸನವನ್ನಾಗಿ ಇಟ್ಟುಕೊಂಡು ಭೂಮಿಯನ್ನು ತನ್ನ ಪಾದಪೀಠವಾಗಿ ಇಟ್ಟುಕೊಂಡಿರುವಂತಹ ದೇವರು ನಿಮ್ಮೊಳಗೆ ವಾಸವಾಗಿದ್ದಾನೆ. ನಿಮ್ಮೊಳಗೆ ವಾಸವಾಗಿದ್ದಾನೆ ಎನ್ನುವುದಕ್ಕೋಸ್ಕರ ಆತನು ಚಿಕ್ಕವನೆಂಬುದಾಗಿ ತಿಳಿದುಕೊಳ್ಳಬೇಡ್ರಿ. ಆತನು ಸೌರ್ಯ ಮಂಡಳವನ್ನೇ ತನ್ನ ಹತೋಟಿಯಲ್ಲಿ ಇಟ್ಟುಕೊಂಡು ಆತನು ಸರ್ವಾಧಿಕಾರವನ್ನಾಗಿ ಆತನು ಇರುವ ದೇವರು ಆತನಾಗಿದ್ದಾನೆ. ಪ್ರಿಯರೇ, ನಿಮ್ಮ ದೇವರು ನಿಮ್ಮ ಸಮಸ್ಯೆಗಳಿಗಿಂತಲೂ ದೊಡ್ಡವನು. ನಿಮ್ಮ ದೇವರು ನಿಮ್ಮ ಪರಿಸ್ಥಿತಿಗಳಿಗಿಂತಲೂ ದೊಡ್ಡವನು. ನಿಮ್ಮ ದೇವರು ನಿಮ್ಮ ಸುತ್ತಲೂ ಇರುವಂತಹ ಎಲ್ಲಾ ಸನ್ನಿವೇಶಗಳನ್ನು ಕೈಯಲ್ಲಿ ಹತೋಟಿಯಲ್ಲಿ ತೆಗೆದುಕೊಂಡು ನಿಮಗೋಸ್ಕರ ಮಾರ್ಪಡಿಸಲು ಶಕ್ತನಾಗಿದ್ದಾನೆ. ಪ್ರಿಯರೇ, ಜ್ಞಾನೋಕ್ತಿ ಹೇಳುವಂಥದ್ದಾಗಿದೆ, ನಿನ್ನ ಬಾಯಿಯಲ್ಲಿ ಜೀವನ್ ಮರಣದ ಅಧಿಕಾರ ಉಂಟು ಎಂಬುದಾಗಿ. ಸಮಸ್ಯೆಗಳನ್ನೇ ಮಾತನಾಡುವಾಗ ಆ ಸಮಸ್ಯೆಗಳು ನಮಗೆ ಮರಣದಷ್ಟು ಅದು ಕೆಟ್ಟದಾಗಿ ಮಾರ್ಪಟ್ಬಿಡ್ತದೆ. ಯಾವಾಗ ದೇವರ ವಾಕ್ಯವನ್ನು ನಿಮ್ಮ ನಾಲಿಗೆ ಮೂಲಕ ಅರಿಕೆ ಮಾಡಲು ಆರಂಭಿಸ್ತಿರೋ, ಯಾವಾಗ ನಕಾರಾತ್ಮಕವಾದ ಮಾತುಗಳನ್ನು ಬಿಟ್ಟು ನೀವು ಯಾವಾಗಲೂ ವಿಶ್ವಾಸದ ಅರಿಕೆಗಳನ್ನು ಮಾಡೋದಕ್ಕೆ ಆರಂಭಿಸ್ತಿರೋ ಪ್ರಿಯರೇ, ನಿಮ್ಮ ಜೀವಿತದಲ್ಲಿ ಎಲ್ಲವೂ ಬದಲಾಗ್ತದೆ. ಯು ಕ್ಯಾನ್ ಚೇಂಜ್ ಯುವರ್ ವರ್ಲ್ಡ್, ಯು ಕ್ಯಾನ್ ಚೇಂಜ್ ಯುವರ್ ಲೈಫ್ ಥ್ರೂ ಯುವರ್
ಯುವರ್ ಕನ್ಫೆಷನ್ ಮೈ ಡಿಯರ್ ಬ್ರದರ್, ಯು ಕ್ಯಾನ್ ಚೇಂಜ್ ಯುವರ್ ಲೈಫ್ ಮೈ ಡಿಯರ್ ಸಿಸ್ಟರ್. ನಿಮ್ಮ ಒಂದು ಬಾಯಿಯ ಅರಿಕೆಯೇ ನಿಮ್ಮ ಜೀವಿತದಲ್ಲಿ ಇರುವಂಥ ವಾತಾವರಣಗಳನ್ನೇ ಬದಲಾಯಿಸಿಬಿಡಬಹುದು. ನಿಮ್ಮ ಬಾಯಿಯಲ್ಲಿ ಅಷ್ಟೊಂದು ಬಲವನ್ನು ದೇವರು ಕೊಟ್ಟಿದ್ದಾರೆ. ದೇವರು ಮನುಷ್ಯನನ್ನ ತನ್ನ ಸ್ವಾರೂಪ್ಯದಲ್ಲಿ ತನ್ನ ಹೋಲಿಕೆಗೆ ತಕ್ಕಂತೆ ಮಾಡಿದ್ದಾರೆ. ಅಂದರೆ ದೇವರು ಯಾವ ರೀತಿಯಲ್ಲಿ ಇದ್ದರು ಎಂಬುದಾಗಿ, ಯಾವ ರೀತಿಯಲ್ಲಿ ಆತನು ಸೃಷ್ಟಿ ಮಾಡಿದನೆಂಬುದಾಗಿ ಒಂದು ಬಾರಿ ಯೋಚನೆ ಮಾಡಿ ನೋಡಿ ಪ್ರಿಯರೇ. ಆತನು ಬಾಯಿಯ ಒಂದೊಂದು ಮಾತುಗಳಿಂದಲೂ ಒಂದೊಂದು ಉಂಟಾಗಲು ಆರಂಭವಾಯಿತು. ಸೂರ್ಯನು ಉಂಟಾಗಲಿ ಎಂಬುದಾಗಿ ಹೇಳಿದಾಗ ಆ ಒಂದು ದೊಡ್ಡ ಸೂರ್ಯನು ಉಂಟಾದನು, ಚಂದ್ರನು ಉಂಟಾಗಲಿ, ನಕ್ಷತ್ರಗಳು ಉಂಟಾಗಲಿ, ಮೀನುಗಳು ಉಂಟಾಗಲಿ, ಜಲದಲ್ಲಿ ಎಲ್ಲ ರೀತಿಯಾದಂಥ ಜೀವಿಗಳು ಉಂಟಾಗಲಿ, ಆ ಮಾತುಗಳೇ ಎಲ್ಲವೂ ಉಂಟಾಯ್ತಲ್ಲ. ನಿಮ್ಮನ್ನು ಕೂಡ ಆತನ ಸ್ವರೂಪದಲ್ಲಿಯೇ ಆತನ ಹೋಲಿಕೆ ತಕ್ಕಂತೆ ಮಾಡಿದ್ದಾನೆಂದರೆ ನಿಮ್ಮ ಬಾಯಿಂದ ಬರುವಂಥ ಒಂದೊಂದು ದೇವರ ವಾಕ್ಯಗಳು, ಒಂದೊಂದು ಪಾಸಿಟಿವ್ ಆದಂಥ ಆ ಕನ್ಫೆಷನ್ಗಳು, ಆ ಒಂದು ಫೇತ್ ಕನ್ಫೆಷನ್ಗಳು ನಿಮ್ಮ ಜೀವಿತದಲ್ಲಿರುವಂಥ ಎಲ್ಲ ಪರಿಸ್ಥಿತಿಗಳಲ್ಲಿ ಒಂದು ವ್ಯತ್ಯಾಸವನ್ನು ತರುವಂಥದ್ದಾಗಿದೆ. ಪ್ರೀತಿಯ ಜನರೇ, ದೇವರ ವಾಕ್ಯದಲ್ಲಿ ನಾವು ನೋಡುವಾಗ ಮೋಶೆಯ ಜೀವಿತದಲ್ಲಿಯೂ ಕೂಡ ನಾವು ಒಂದನ್ನು ನಾವು ಗಮನಿಸಬಹುದು. ಆತನು ತನ್ನ ಕೈಯಲ್ಲಿ ಇದ್ದಂತಹ ಕೋಲಿನ ಬಲ ಏನೆಂಬುದಾಗಿ ಆತನಿಗೆ ಗೊತ್ತಿರಲಿಲ್ಲ. ದೇವರ ವಾಕ್ಯ ಹೇಳುತ್ತದೆ, ವಿಮೋಚನಾ ಕಾಂಡ 4ನೇ ಅಧ್ಯಾಯ 2-3 ವಾಕ್ಯದಲ್ಲಿ ದೇವರು ಹೇಳ್ತಾರೆ, ನಿನ್ನ ಕೈಯಲ್ಲಿ ಏನಿದೆ ಮೋಶೆ? ಆತನು ಹೇಳಿದನು, ನನ್ನ ಕೈಯಲ್ಲಿ ಒಂದು ಕೋಲಿದೆ ದೇವರೇ. ದೇವರು ಹೇಳಿದರು, ಈ ಕೋಲು ಎಷ್ಟರವರೆಗೂ ನಿನ್ನ ಕೈಯಲ್ಲಿ ನೀ ಇಟ್ಕೊಂಡಿರ್ತೀಯೋ ಅಷ್ಟರವರೆಗೂ ಕೂಡ ಅದು ಬೆರಿ ಕೋಲಾಗಿರ್ತದೆ. ಕುರಿಗಳು ಮೇಯಿಸುವುದಕ್ಕೆ ಸಹಾಯವಾಗ್ತದೆ. ಮಾತ್ರವಲ್ಲದೆ ಮೇಲೆ ಗಿಡಗಳಲ್ಲಿ ಇರುವಂಥ ಆ ಒಂದು ಕೊಂಬೆಗಳಲ್ಲಿರುವಂಥ ಎಲೆಗಳನ್ನ ಕಿತ್ತಿಕೊಡುವುದಕ್ಕೆ ಒಂದು ವೇಳೆ ನಿನಗೆ ಸಹಾಯ ಆಗ್ಬೋದು. ಆದರೆ ಯಾವಾಗ ಆ ಒಂದು ಕೋಲನ್ನು ನೀ ಕೆಳಗೆಸಿತೀಯೋ ಆಗಲೇ ನನ್ನ ಬಲವು ಏನೆಂಬುದಾಗಿ ನೀ ತಿಳಿದುಕೊಳ್ತೀಯ ಎಂಬುದಾಗಿ. ನನ್ನ ಪ್ರೀತಿಯ ದೇವರ ಜನರೇ, ಈ ದಿನ ದೇವರ ವಾಕ್ಯವನ್ನು ಕೈಯಲ್ಲಿ ಹಿಡಿದುಕೊಂಡು ತಿರುಗಾಡುತ್ತಿರುವಂಥ ಕ್ರೈಸ್ತರಾಗಿ ನಾವು ಇರಬಹುದು. ಆದರೆ ದೇವರ ವಾಕ್ಯವನ್ನು ಕೈಯಲ್ಲಿ ಹಿಡಿದುಕೊಂಡು ಹೋಗುವುದರಲ್ಲಿ ಮಾತ್ರ ದೇವರು ನಮ್ಮಲ್ಲಿ ಸಂತೋಷ ಪಡುವುದಿಲ್ಲ. ಆ ವಾಕ್ಯವು ನಮ್ಮೊಳಗಿರಬೇಕು. ಮಾತ್ರವಲ್ಲದೆ ಆ ವಾಕ್ಯವನ್ನು ನಾವು ಅರಿಕೆ ಮಾಡುವವರಾಗಿರಬೇಕು. ದೇವರು ಮಾತನಾಡುವುದನ್ನು ಕೇಳುವಂತ ನಾವು, ವಾಕ್ಯದಲ್ಲಿ ಅದನ್ನು ಕೇಳಿಸಿಕೊಳ್ಳುವ ನಾವು, ಅದೇ ವಾಕ್ಯಗಳನ್ನು ನಾವು ಅರಿಕೆ ಮಾಡುವಾಗಲೇ ಅದ್ಭುತಗಳನ್ನು ನಮ್ಮ ಕಣ್ಣ ಮುಂದೆ ನಡೆಯುವಂಥದ್ದನ್ನು ನಾವು ನೋಡ್ತೇವೆ. ಪ್ರಿಯರೇ, ನನ್ನ ಪ್ರೀತಿಯ ದೇವಜನರೇ, ಎಂಥದೇ ಪರಿಸ್ಥಿತಿ ಇದ್ರೂ ಕೂಡ ದೇವರು ಸೈತಾನನ ಬಲೆಯಿಂದ ನಿಮ್ಮನ್ನು ಬಿಡುಗಡೆ ಮಾಡಲು ಶಕ್ತನಾತನಾಗಿದ್ದಾನೆ. ದೇವರ ವಾಕ್ಯವನ್ನು ಅರಿಕೆ ಮಾಡೋದಕ್ಕೆ ಆರಂಭಿಸಿರಿ. ವಾಕ್ಯದಲ್ಲಿ ನಾವು ನೋಡ್ತೇವೆ, ಆ ಎಲ್ಲ ಎಣ್ಣೆಗಳು ಪಾತ್ರೆಗಳು ತುಂಬಲ್ಪಟ್ಟು ಇನ್ನು ಒಂದು ಪಾತ್ರೆಯನ್ನು ತೆಗೆದುಕೊಂಡು ಬಾ ಎಂಬುದಾಗಿ ಆಕೆಯು ತನ್ನ ಮಗನಿಗೆ ಹೇಳಿದಾಗ, ಅಮ್ಮ ಪಾತ್ರೆಯು ಮುಗಿದೋಯ್ತು ಎಂಬುದಾಗಿ ಹೇಳುವಾಗ ಆ ಒಂದು ಎಣ್ಣೆಯು, ಸುರಿಯುತ್ತಿದ್ದಂಥ ಎಣ್ಣೆಯು ನಿಂತೋಯಿತು ಎಂಬುದಾಗಿ ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ನಿನ್ನ ಒಂದು ಖಾಲಿ ಪಾತ್ರೆಯನ್ನು ಮಾತ್ರ ಅಲ್ಲ, ಈ ಒಂದು ಪಟ್ಟಣದಲ್ಲಿರುವಂಥ, ನಿನ್ನ ಸುತ್ತಮುತ್ತಲಿರುವಂಥ ಎಲ್ಲರ ಒಂದು ಕೊರತೆಗಳನ್ನು ನೀಗಿಸುವಂಥ ಆ ದೇವರ ಶಕ್ತಿಯು, ಆ ಕ್ರಿಸ್ತನು ನಿಮ್ಮೊಳಗೆ ವಾಸವಾಗಿದ್ದಾನೆ. ಪ್ರಿಯರೇ, ನಾನೊಬ್ಬನೇ ಈ ರೀತಿಯಾಗಿದ್ದೇನಲ್ಲ ಎಂಬುದಾಗಿ ಯೋಚಿಸಬೇಡ. ನಿನ್ನ ಜೀವಿತದಲ್ಲಿ ಆತನು ಅತ್ಯದ್ಭುತವಾದ ದೇವರಾಗಿ ನಿನ್ನ ಜೀವಿತದ ಸಿಂಹಾಸನದಲ್ಲಿ ಆತನು ಆಳ್ವಿಕೆ ಮಾಡುತ್ತಿದ್ದಾನೆ. ನನ್ನ ಪ್ರೀತಿಯ ದೇವಜನರೇ, ಎಷ್ಟೋ ಸಮಯದಲ್ಲಿ ನಾವು ಮರೆತೋಗ್ತೇವೆ ನಮ್ಮೊಳಗಿರುವಂಥ ದೇವರು ಎಂಥವನೆಂಬುದಾಗಿ. ಮೇಲಿನಿಂದ ಬರುವಂಥದ್ದು ಇನ್ನೂ ಏನೂ ಇಲ್ಲ. ಯಾವಾಗಲೂ ಅಯ್ಯೋ ನನ್ನನ್ನು ಯಾಕೆ ಮರೆತು ಬಿಟ್ಟೆ ದೇವರೇ, ನನ್ನ ಕಷ್ಟ ನಿನಗೆ ಕೇಳ್ತಾ ಇಲ್ವಾ, ಎಷ್ಟು ದಿನದಿಂದ ನಾನು ಗೋಳಾಡ್ತಾ ಇದ್ದೇನೆ ಎಂಬುದಾಗಿ ದೇವರಲ್ಲಿ ನಾವು ಮಾತನಾಡಿ ಗುಣಗುಟ್ಟುತ್ತಾ ಇರುವಂಥದ್ರಲ್ಲಿ ಯಾವ ಪ್ರಯೋಜನವೂ ಇಲ್ಲ. ಪ್ರಿಯರೇ, ಸತ್ಯ ಏನೆಂದರೆ 2000 ವರ್ಷಗಳ ಹಿಂದೆಯೇ ಎಲ್ಲದಕ್ಕಿಂತಲೂ ಅಮೂಲ್ಯವಾದಂಥದ್ದು ದೇವರು ನಮಗೆ ಈ ಲೋಕದಲ್ಲಿ ನಮಗೋಸ್ಕರ ಕಳಿಸಿಕೊಟ್ಟನು. ಆತನು ಎಲ್ಲಿಯೂ ಇಲ್ಲ, ನಮ್ಮೊಳಗೆ ವಾಸವಾಗಿದ್ದಾನೆ. ಪ್ರಿಯರೇ, ನಮ್ಮೊಳಗಿರುವಂಥ ಕ್ರಿಸ್ತನು ಮಹಿಮೆಯ ನಂಬಿಕೆಯಾಗಿರುವ ದೇವರು. ನಾವು ಇರುವಂಥ ಆ ಪರಿಸ್ಥಿತಿಗಳು ನಮ್ಮ ಜೀವಿತದಲ್ಲಿ ಕ್ರಿಸ್ತನಿಗೆ ಏನು ಮಾಡಲಿಕ್ಕಾಗುವುದಿಲ್ಲ ಎಂಬುದಾಗಿ ನೆನೆಸುವಂಥ ಆ ಒಂದು ಅಲ್ಪವಾದಂಥ ಆಲೋಚನೆಯನ್ನು ತೆಗೆದು ಎಸೆದು ಈ ದಿನ ವಿಶ್ವಾಸದಿಂದ ಆತನ ಮುಖವನ್ನು ನಾವು ನೋಡೋಣ. ದೇವರೇ, ನನ್ನೊಳಗೆ ನೀನು ಇದೆಯಾ, ನಾನು ಎಂದೆಂದಿಗೂ ಕದಲಲ್ಪಡುವುದಿಲ್ಲ. ನನ್ನ ಒಳಗೆ ನೀ ಇದೆಯಾ, ನನ್ನ ಜೀವಿತವು ಎಂದಿಗೂ ಕೂಡ ಮುಗ್ಗರಿಸಿ ಬೀಳುವುದಿಲ್ಲ. ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ,
ನಿಮ್ಮ ಜೀವಿತದಲ್ಲಿ ಒಳ್ಳೆಯ ಕಾರ್ಯವನ್ನು ಆರಂಭಿಸಿರುವ ಆತನು ಅದನ್ನು ನಿಶ್ಚಯವಾಗಿ ನೆರವೇರಿಸಿ ಮುಗಿಸುವ ಆತನಾಗಿದ್ದಾನೆ. ಆತನು ಒಳ್ಳೆಯ ಕಾರ್ಯಗಳನ್ನು ಮಾಡುವ ದೇವರು, ಒಳ್ಳೆಯವನು, ಒಳ್ಳೆಯದನ್ನೇ ಮಾಡುವ ದೇವರು ಆತನಾಗಿದ್ದಾನೆ. ಪ್ರಿಯರೇ, ಈ ದಿನ ದೇವರ ಒಂದು ಪ್ರಸನ್ನತೆಯಲ್ಲಿ ದೇವರ ವಾಕ್ಯವನ್ನು ಕೇಳುತ್ತಿರುವಂಥ ನನ್ನ ಪ್ರೀತಿಯ ದೇವ ಜನರೇ, ಈ ದಿನದಿಂದ ನಿಮ್ಮ ಬಾಯಿಂದ ನಕಾರಾತ್ಮಕವಾದಂಥ ಮಾತುಗಳನ್ನು ತೆಗೆದುಹಾಕಿ ಈ ದಿನದಿಂದ ವಿಶ್ವಾಸದ ಅರಿಕೆಯನ್ನು ಮಾತನಾಡೋದಕ್ಕೆ ಆರಂಭಿಸಿರಿ. ನನ್ನೊಳಗಿರುವಾತನು ಈ ಲೋಕದಲ್ಲಿರುವಾತನಿಗಿಂತಲೂ ದೊಡ್ಡವನೆಂಬುದಾಗಿ ಹೇಳ್ರಿ. ನನ್ನೊಳಗಿರುವಾತನು ನಾನು ಹಾದು ಹೋಗುತ್ತಿರುವಂಥ ಈ ಸಮಸ್ಯೆಗಳಿಗಿಂತಲೂ ದೊಡ್ಡವನೆಂಬುದಾಗಿ ಹೇಳಿರಿ. ಯಾಕೆಂದರೆ ಕೀರ್ತನೆಗಾರನು ಹೇಳುತ್ತಾನೆ, ಸರ್ವಭೌಮನಾದ ಯೆಹೋವನ ಮುಂದೆ ಪರ್ವತಗಳು ಕೂಡ ಮೇಣದಂತೆ ಕರಗಿ ಹೋಗ್ತದೆ ಎಂಬುದಾಗಿ. ಸಿಂಹವು ಆತನೆಂದರೆ ನಾವು ಸಿಂಹದ ಮರಿಗಳು ನಾವು ಆಗಿದ್ದೇವೆ. ಆತನು ಗರ್ಜಿಸುವಾಗ ನಾವು ಗರ್ಜಿಸದೇ ಇರುವುದಕ್ಕೆ ಸಾಧ್ಯವೇ ಇಲ್ಲ. ನಮ್ಮೊಳಗಿರುವಂಥವನು ನಮ್ಮನ್ನು ಬಿಡಿಸಲು ಶಕ್ತನಾಗಿದ್ದಾನೆ. ನನ್ನೊಂದಿಗೆ ಕಣ್ಣುಗಳನ್ನು ಮುಚ್ಚಿಕೊಂಡು ಪ್ರಾರ್ಥನೆ ಮಾಡುವಿರಾ? ಈ ರಾತ್ರಿ ದೇವರು ನಿಮ್ಮ ಜೀವಿತದಲ್ಲಿಯೂ ಕೂಡ ಮಾತನಾಡಿದ್ದಾನೆ. ನಿಮ್ಮ ಜೀವಿತದಲ್ಲಿ ಇರುವಂಥ ಆ ಒಂದು ಮೊಗ್ಗ ಎಣ್ಣೆಯನ್ನು ತೆಗೆದುಕೊಂಡು ಸುರಿಸುವಂತೆ ನಿಮ್ಮ ಒಂದು ಸಮಸ್ಯೆಗಳಿಗೆ ಉತ್ತರದ ಒಂದು ರಹಸ್ಯವನ್ನು ದೇವರು ನಿಮ್ಮೊಂದಿಗೆ ಮಾತನಾಡಿದ್ದಾರೆ. ನಾನು ನಂಬ್ತೇನೆ ಈ ರಾತ್ರಿಯೇ ದೇವರ ಅದ್ಭುತವನ್ನು ಮಾಡಲಿಕ್ಕಿದ್ದಾನೆ ಎಂಬುದಾಗಿ. ಯಾಕೆಂದರೆ ದೇವರ ವಾಕ್ಯ ಹೇಳುತ್ತದೆ ಪ್ರಿಯರೇ, ಆತನು ಎಲ್ಲೆಲ್ಲೆಲ್ಲ ಸುವಾರ್ತೆ ಸಾರಿದನೋ ಅಲ್ಲೆಲ್ಲ ವ್ಯಾಧಿಗಳನ್ನು ಗುಣಪಡಿಸಿದನು, ಜನರಿಗೆ ಬಿಡುಗಡೆ ಕೊಟ್ಟನೆಂಬುದಾಗಿ. ಈ ರಾತ್ರಿಯೂ ಕೂಡ ಕಣ್ಗಳನ್ನು ಮುಚ್ಚಿಕೊಂಡು ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ತಂದೆಯಾದ ದೇವರೇ, ಯೇಸುವಿನ ಮುದ್ದಾದ ನಾಮದಲ್ಲಿ ನಿನ್ನ ಪಾದ ಸನ್ನಿಧಿಯಲ್ಲಿ ನಾವು ಬರುತ್ತೇವೆ ರಾಜ್ಯ. ನೀನು ಈ ದಿನ ನಮ್ಮ ಜೀವಿತದಲ್ಲಿ ಒಂದು ದೊಡ್ಡ ರಹಸ್ಯವನ್ನು ನೀ ಕೊಟ್ಟಿದ್ಯಾ. ಯೇಸುವಿನ ನಾಮದಲ್ಲಿ ಈ ರಾತ್ರಿಯಿಂದಲೇ ನಮ್ಮ ಕಣ್ಣುಗಳು ನಮ್ಮ ಸಮಸ್ಯೆ ಮೇಲೆಯೇ ಇಡುವುದನ್ನು ಬಿಟ್ಟು ನಿನ್ನ ಮೇಲೆ ನಾವು ಕೇಂದ್ರೀಕರಿಸುವಂತೆ ನೀ ನಮಗೆ ಬಲವನ್ನು ಕೊಡು ರಾಜ್ಯ. ನಮಗೆ ಸದುತ್ತರವು ಯಾವ ಮನುಷ್ಯನಿಂದ ಬರುವುದಿಲ್ಲ. ಒಂದು ವೇಳೆ ಆ ಒಂದು ಸ್ತ್ರೀಯು ಎಲಿಷನ ಬಳಿಯಿಂದ ಸಹಾಯ ಹೊಂದಿಕೊಂಡಿದ್ದರೆ ಅದು ತಾತ್ಕಾಲಿಕವಾಗಿಯೇ ಒಂದು ಸಣ್ಣ ಒಂದು ಹಣ ಸಹಾಯವಾಗ್ತಿತ್ತು ಅಥವಾ ಸಣ್ಣ ಒಂದು ಆಧರಣೆ ಆಗ್ತಿತ್ತು. ಆದರೆ ನೀನು ಮಾಡಿದಂಥ ಅದ್ಭುತವು ದೇವರೇ ಆಕೆಯ ಜೀವನದ ಶೈಲಿಯನ್ನೇ ಬದಲಾಯಿಸಿ ಆಕೆ ಇದ್ದಂಥ ಸ್ಥಿತಿಯನ್ನ ಎಲ್ಲೋ ಕೊಂಡೊಯ್ತಲ್ಲಪ್ಪ. ಈ ದಿನವೂ ಕೂಡ ನಿನ್ನನ್ನು ನಾವು ನೋಡ್ತೇವೆ, ನಮ್ಮೊಳಗಿರುವಂಥ ನಿನ್ನ ಬಲವನ್ನ ನೋಡ್ತೇವೆ, ನಮ್ಮೊಳಗೆ ನೀ ಕೊಟ್ಟಿರುವಂಥ ಕರುವಿಕೆಯನ್ನು ನೋಡ್ತೇವೆ, ನಮ್ಮೊಳಗೆ ಪರಲೋಕವು ನಂಬಿ ಸುರಿಸಿರುವಂಥ ಅಭಿಷೇಕವನ್ನ ನಾವು ನೋಡ್ತೇವೆ ದೇವರೇ. ಎಲ್ಲ ನೊಗಗಳನ್ನು ಮುರಿಯುವಂಥ ಅಭಿಷೇಕವನ್ನ ನಮ್ಮೊಳಗೆ ನೀ ಸುರಿಸಿದ್ಯಲ್ಲ ದೇವರೇ. ಇನ್ನು ನಮಗೆ ಏನು ಚಿಂತೆ ಉಂಟು ರಾಜ? ಈ ದಿನ ಸ್ತುತಿಸ್ತೇವೆ, ಕೊಂಡಾಡ್ತೇವೆ. ನಮ್ಮ ದೋಣಿಯಲ್ಲಿ ಇರುವಂಥ ಆ ಕ್ರಿಸ್ತನು ಎಲ್ಲ ಬಿರುಗಾಳಿಯನ್ನ, ಎಲ್ಲ ಅಲೆಗಳನ್ನ ಎಲ್ಲವನ್ನ ಶಾಂತಗೊಳಿಸಿ ನಮ್ಮನ್ನು ದಡಕ್ಕೆ ಸೇರಿಸಲು ಶಕ್ತನಾಗಿದೆಯಾ ಎಂಬುದಾಗಿ ನಾವು ನಂಬ್ತೇವೆ ರಾಜ. ನನ್ನೊಂದಿಗೆ ಕಣ್ಣೀರಿನಿಂದ ಪ್ರಾರ್ಥನೆ ಮಾಡುತ್ತಿರುವಂಥ ನನ್ನ ಪ್ರೀತಿಯ ಸಹೋದರಿಯನ್ನು ನೀ ಆಶೀರ್ವದಿಸು, ನನ್ನ ಪ್ರೀತಿಯ ಸಹೋದರನನ್ನು ಆಶೀರ್ವದಿಸು, ನನ್ನ ಪ್ರೀತಿಯ ತಾಯಿ ತಂದೆಯವರನ್ನು ಆಶೀರ್ವದಿಸು ದೇವರೇ. ಅವರ ಜೀವಿತದಲ್ಲಿ ಇರುವಂಥ ಎಲ್ಲ ನಕಾರಾತ್ಮಕವಾದಂಥ ಮಾತುಗಳನ್ನು ತೆಗೆದಾಕಿ ವಿಶ್ವಾಸದ ಮಾತುಗಳನ್ನು, ನಿನ್ನ ವಾಕ್ಯಗಳನ್ನು ಹರಿಕೆ ಮಾಡುತ್ತಾ ಎಲ್ಲ ಸತ್ತೋಗಿರುವಂಥ ಪರಿಸ್ಥಿತಿಗಳ ಮೇಲೆ ಜೀವವನ್ನು ಉಂಟು ಮಾಡುವಂಥ ನಿನ್ನ ವಾಕ್ಯವನ್ನು ಮಾತನಾಡುವಂತೆ ನೀ ಸಹಾಯ ಮಾಡಿ ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ನಿನ್ನ ವಾಕ್ಯವು ಬಲವುಳ್ಳದು ದೇವರೇ. ನಿನ್ನ ವಾಕ್ಯವು ನಮ್ಮ ಬಾಯಿಂದ ಹೊರಡುವಾಗಲೇ ಅದು ಕಾರ್ಯರೂಪದಲ್ಲಿ ತರುವುದಕ್ಕೆ ಆಸೆಯಿಂದ ದೇವರೇ ನೀ ಕಾಯುತ್ತಿರುವಂಥ ದೇವರು. ನೀನು ಎಂದಿಗೂ ನಮ್ಮನ್ನು ಆಶಾಭಂಗಪಡಿಸುವ ದೇವರಲ್ಲ. ಯಾವ ರೀತಿಯಲ್ಲಿ ಆ ಒಂದು ಸ್ತ್ರೀಯು ಆಕೆಯು ಇಟ್ಟುಕೊಂಡಿದ್ದಂಥ ಎಲ್ಲ ಎಣ್ಣೆಯನ್ನು ಮಾರಿ ಎಲ್ಲ ಸಾಲವನ್ನು ತೀರಿಸಿ ಆಕೆಯು ಉಳಿದಿರುವಂಥ ಎಣ್ಣೆಯಿಂದ ಮಾರಿ ಆಕೆಯು ಜೀವನವನ್ನು ಸಾಗಿಸಿದ್ಲು. ಆ ರೀತಿಯಾಗಿ ಈಗಿರುವಂಥ ಪರಿಸ್ಥಿತಿಗಳಿಗೆ ಮಾತ್ರ ಇವರಿಗೆ ಉತ್ತರವಲ್ಲ ಇವರ ಜೀವಮಾನ ಕಾಲವೆಲ್ಲ ಈ ಒಂದು ರಹಸ್ಯವು ಯಾವ ಸಮಯದಲ್ಲಿಯೂ ಸೈತಾನನ ಒಂದು ಕುತಂತ್ರಗೆ ಸೋತು ಹೋಗಿ ಅಯ್ಯೋ ನನ್ನ ಜೀವಿತ ಹಿಂಗಿದೆಯಲ್ಲ ಎಂಬುದಾಗಿ ಪದೇ ಪದೇ ಸಮಸ್ಯೆಯನ್ನು ನೋಡುವುದನ್ನು ಬಿಟ್ಟು ಸೈತಾನನನ್ನು ಅಲಕ್ಷ್ಯಗೊಳಿಸಿ ದೇವರೇ ನಿನ್ನನ್ನು ನೋಡಿ ದಿನ ದಿನವೂ ಉಲ್ಲಾಸದ ಜಯ ಜೀವಿತವನ್ನು ಜೀವಿಸುವಂತೆ ನೀ ಸಹಾಯ ಮಾಡಿ ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ಕರ್ತನ ನಾಮದಲ್ಲಿ ಪ್ರತಿಯೊಬ್ಬೊಬ್ಬರನ್ನು ಆಶೀರ್ವದಿಸ್ತೇನೆ. ಪ್ರತಿಯೊಬ್ಬರ ಸಮಸ್ಯೆಯು ಈ ರಾತ್ರಿಯೇ ಕೊನೆಗೊಳ್ಳಲಿ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ತಂದೆಯೇ.